ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಲಕ್ಷಾಂತರ ಅಭಿಮಾನಿಗಳನ್ನ ಅಗಲಿರೋ ಅಪ್ಪು ಸಮಾಧಿ ನೋಡೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬೆಳಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ಅಪ್ಪುವಿನ ಸಮಾಧಿಗೆ ನಮನ ಸಲ್ಲಿಸಿ ಹೋಗಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಶುರುವಾಗಿದ್ದ ಸಾರ್ವಜನಿಕ ದರ್ಶನವನ್ನ ಸಂಜೆ 6 ಗಂಟೆಗೆ ಕ್ಲೋಸ್ ಮಾಡಲಾಗಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಮತ್ತೆ ಅವಕಾಶ ನೀಡಲಾಗುತ್ತೆ. ಪುನೀತ್ ರಾಜ್ಕುಮಾರ್ಗೆ ಡಾನ್ಸ್ ಅಂದ್ರೆ ಪಂಚಪ್ರಾಣ. ಡಾನ್ಸ್ಗೆ ಅಪ್ಪು ಹೆಚ್ಚು ಫೇಮಸ್. ಅಪ್ಪು ಡಾನ್ಸ್ಗೆ ಅಪಾರ ಫ್ಯಾನ್ಸ್ ಇದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಚಿಕ್ಕ ಮಕ್ಕಳು ಡಾನ್ಸ್ ಮಾಡೋ ಮೂಲಕ ಅಪ್ಪುಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಯುವರತ್ನ ಹಾಡಿಗೆ ಹೆಜ್ಜೆ ಹಾಕಿ ಪ್ರೀತಿಯ ಅಪ್ಪುಗೆ ತಮ್ಮ ಪ್ರೀತಿ ತೋರಿಸಿದ್ದಾರೆ. ಕೆಲ ದಿನಗಳ ಹಿಂದೆಯೇ ಈ ಮಕ್ಕಳು ಅಪ್ಪು ಅವರನ್ನ ಭೇಟಿ ಮಾಡಿದ್ರು. ಅಪ್ಪು ಜೊತೆ ಮಾತನಾಡಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು. ಪುನೀತ್ ಸಮಾಧಿ ನೋಡಲು ಅಭಿಮಾನಿಯೊಬ್ಬ ತುಮಕೂರಿನಿಂದ ಎತ್ತಿನ ಗಾಡಿಯಲ್ಲಿ ಆಗಮಿಸಿದ್ದಾನೆ. ಪಾವಗಡ ತಾಲೂಕಿನ ಪೊನ್ನಸಮುದ್ರ ಗ್ರಾಮದ ದಯಾನಂದ್ ಅಪ್ಪಟ ಪುನೀತ್ ಅಭಿಮಾನಿ. ನಿನ್ನೆ ಬೆಳಗ್ಗೆ ಪೊನ್ನಸಮುದ್ರದಿಂದ ಎತ್ತಿನ ಗಾಡಿಯಲ್ಲಿ ಹೊರಟ ದಯಾನಂದ್ ಇಂದು ಅಪ್ಪು ಸಮಾಧಿ ತಲುಪಿ ಸಮಾಧಿ ದರ್ಶನ ಪಡೆದಿದ್ದಾರೆ. 4 ಎಕರೆಯಲ್ಲಿ ಕೃಷಿ ಮಾಡುತ್ತಿರುವ ದಯಾನಂದ್ ಪುನೀತ್ ರೈತರಿಗೆ ಮಾಡುತ್ತಿದ್ದ ಸಹಾಯದಿಂದ ಪ್ರೇರಣೆಗೊಂಡಿದ್ರು. ಹೀಗಾಗಿ ಎತ್ತಿನ ಗಾಡಿಯಲ್ಲಿ ಸಮಾಧಿ ವೀಕ್ಷಣೆಗೆ ಆಗಮಿಸಿದ್ದಾರೆ. ಬಳಿಕ ಪುನೀತ್ ಮನೆ ಬಳಿಯೂ ಹೋಗಿದ್ದಾರೆ. ಈ ವೇಳೆ ಬಂಡಿಯಲ್ಲಿ ಬಂದ ಅಭಿಮಾನಿಗಳನ್ನ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಭೇಟಿಯಾಗಿದ್ದಾರೆ. ಎತ್ತುಗಳಿಗೆ ಬಾಳೆಹಣ್ಣು ತಿನ್ನಿಸಿ ಎತ್ತಿನ ಬಂಡಿ ಹತ್ತಿ ಅಭಿಮಾನಿಯ ಆಸೆಯನ್ನ ಈಡೇರಿಸಿದ್ರು ಶಿವಣ್ಣ. ಇಂದು ಸಂಜೆ ಅಪ್ಪು ಸಮಾಧಿ ಬಳಿಗೆ ಬಂದಿದ್ದ ರಾಘವೇಂದ್ರ ರಾಜ್ಕುಮಾರ್ ತಮ್ಮನ್ನ ನೆನೆದು ಭಾವುಕರಾದ್ರು. ಈ ವರ್ಷ ಪವರ್ ಇಲ್ಲದ ದೀಪಾವಳಿ ನಮಗೆ, ಕಲಾವಿದರಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ಅಪ್ಪಾಜಿ ಈ ಮಾತನ್ನ ಹೇಳ್ತಾ ಇದ್ರು. ಅದು ಸತ್ಯ. ಅಭಿಮಾನಿಗಳ ಪ್ರೀತಿಗೆ ಏನೂ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಇವತ್ತು ಬೆಳಗ್ಗೆ ಪಾವಗಡದಿಂದ ಒಬ್ರು ಎತ್ತಿನ ಗಾಡಿಯಲ್ಲಿ ಬಂದಿದ್ರು. ಅಭಿಮಾನಿಗಳು ನೋವನ್ನ ತಡೆದುಕೊಳ್ಬೇಕು ಅಂತ ಅವ್ರ ಹತ್ರ ಮನವಿಯನ್ನ ಮಾಡ್ಕೊಂಡ್ರು. ಪವರೇ ಇಲ್ವಲ್ಲಪ್ಪ, ಈ ಕರೆಂಟೇ ಇಲ್ದರೆ, ಲೈಟ್ ಇಲ್ದರೆ ಒಂದು ದೀಪಾವಳಿ ಇದು. ಆ ಥರ ಜನಗಳ ಪ್ರೀತಿಯೇ ನಮಗೆ ಬೇರೆ ಏನೂ ಇಲ್ಲ. ಪ್ರೀತಿ ಅದೇ ಅಪ್ಪಾಜಿ ಅದಕ್ಕೆ ಒಂದೇ ಹೆಸರಲ್ಲಿ ಅವರ ಅಭಿಮಾನಿ ದೇವರುಗಳಂತ ಹೇಳ್ಬಿಟ್ಟು ನಾಮಕರಣ ಮಾಡ್ಕೋಬೇಕು. ಆ ಒಂದು ಶಕ್ತಿ, ಆ ಒಂದು ಪ್ರೀತಿ ಅದನ್ನು ಅಳತೆ ಮಾಡೋಕ್ಕೆ ಆಗಲ್ಲ. ಕಲಾವಿದರಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ತೆಲುಗು ನಟ ಚಿರಂಜೀವಿ ಪುತ್ರ ರಾಮ್ ಚರಣ್ ತೇಜ ಅಪ್ಪು ನಿವಾಸಕ್ಕೆ ಆಗಮಿಸಿದ್ರು. ಪುನೀತ್ ಪತ್ನಿ ಹಾಗೂ ಮಕ್ಕಳಿಗೆ ರಾಮ್ ಚರಣ್ ಸಾಂತ್ವನ ಹೇಳಿದ್ರು. ಬಳಿಕ ಮಾತನಾಡಿದ ರಾಮ್ ಚರಣ್, ವಿ ಲವ್ ಯು ಪುನೀತ್, ಈ ರೀತಿ ಆಗಬಾರದಿತ್ತು. ಕುಟುಂಬದವರನ್ನೇ ಕಳ್ಕೊಂಡಿರುವಷ್ಟು ನೋವಾಗ್ತಾ ಇದೆ. ಮಾನವೀಯತೆಗೆ ಇನ್ನೊಂದು ಹೆಸರೇ ಪುನೀತ್ ಎಂದು ರಾಮ್ ಚರಣ್ ಪುನೀತ್ ರಾಜ್ಕುಮಾರ್ ರನ್ನ ನೆನಪಿಸಿಕೊಂಡ್ರು. ಇನ್ನು ಶಿವಣ್ಣ ಮನೆಗೂ ತೆರಳಿ ರಾಮ್ ಚರಣ್ ಸಾಂತ್ವನ ಹೇಳಿದ್ರು. ఎవరికైనా జరిగినా మాకు వి అండర్స్టాండ్, బట్ పునీత్ గారికి జరగడం అనేది ఐఎమ్ నాట్ ఏబుల్ టు డైజెస్ట్ ద ఫ్యాక్ట్. మాటలు కూడా రావట్లేదు. వి లవ్ యూ పునీత్ వేర్ ఎవర్ యు ఆర్. థ్యాంక్ యూ ఫర్ ఎవ్రీథింగ్ యూ హెవ్ డన్ ఫర్ దిస్ industries and everything. We will miss him a lot. Thank you. Sir, మీరు మంచి స్నేహితులు కూడా లాస్ట్ టైం ఎప్పుడు మీట్ అయ్యిండ్రు మీరు? మొన్న వెడ్డింగ్ అయిందండి. in his house there was a wedding that happened, and ఆ టైం శివరాజ్ సార్ ను పునీత్ గారు ఇంటికి వచ్చడం జరిగింది. బట్ ಅಭಿಮಾನಿಗಳ ಪ್ರೀತಿಗೆ ಏನ್ ಕೊಟ್ರೂ ಕಡಿಮೆನೆ. ಅಭಿಮಾನಿಗಳ ಋಣವನ್ನ ತೀರಿಸಲು ಆಗಲ್ಲ ಅಂತ ಶಿವರಾಜ್ ಕುಮಾರ್ ಹೇಳಿದ್ರು. ಎಲ್ಲರಿಗೂ ನೋವಿದ್ರೂ ಸಹ ಮನೆ ಬಳಿ ಬರ್ತಾ ಇದ್ದಾರೆ. ಅಭಿಮಾನಿಗಳ ಜೊತೆ ನಾವು ಯಾವಾಗ್ಲೂ ಇರ್ತೇವೆ. ದೇವರು ಅಪ್ಪುವನ್ನ ನಮ್ಮಿಂದ ಕಿತ್ಕೊಂಡಿದ್ದಾನೆ. ಇಷ್ಟು ಬೇಗ ಅವನನ್ನ ಕಳೆದುಕೊಳ್ಬಾರ್ದಾಗಿತ್ತು ಅಂತ ಶಿವಣ್ಣ ಭಾವುಕರಾದ್ರು. ಏನು ಹೇಳೋಕ್ಕಾಗ್ತಿ, ಇದು ಪ್ರೀತಿ ಬಗ್ಗೆ ನಾವೇನು ಎಷ್ಟು ಹೇಳಿದ್ರು ಕಮ್ಮಿನೇ. ಎಲ್ಲರೂ ನಾವು ಅಪ್ಪನ ಕಳ್ಕೊಂಡ್ರೆ ಏನು ದುಃಖದಲ್ಲಿದ್ದೀವೋ ಅದು ದುಃಖದಲ್ಲಿ ನಮ್ಮ ಜೊತೆ ಇದ್ದಾರೆ ಇರಬೇಕು, ಅವ್ರ ಜೊತೆಯಲ್ಲಿ ಸಾಥ್ ಕೊಡಬೇಕನ್ನೋದು ಒಂದು ಮನೋಭಾವ ಇದೆಯಲ್ಲ, ಅದನ್ನು ಯಾವತ್ತೂ ನಾವು ಮರೆಯೋಕ್ಕೆ ಆಗಲ್ಲ. ಯಾವ ಜನದಲ್ಲೂ ಯಾವ ಥರದಲ್ಲೂ ನಾವು ತೀರ್ಸೋಕ್ಕಾಗಲ್ಲ.
ದಿವಂಗತ ಪುನೀತ್ ರಾಜ್ಕುಮಾರ್ಗೆ ಚಿತ್ರರಂಗ ನುಡಿ ನಮನ ಆಯೋಜಿಸಿದೆ. ಇದೇ ನವೆಂಬರ್ 16ಕ್ಕೆ ಅಪ್ಪುಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸಲು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೀರ್ಮಾನಿಸಿದೆ. ಅರಮನೆ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪುನೀತ್ಗೆ ಹಾಡುಗಳ ಮೂಲಕ ನುಡಿ ನಮನ ಸಲ್ಲಿಸಲಾಗುತ್ತೆ. ಚಿತ್ರರಂಗದವರಿಗೆ ಮಾತ್ರ ಸೀಮಿತವಾದ ಕಾರ್ಯಕ್ರಮ ಇದಾಗಿದ್ದು, ರಾಜ್ ಕುಟುಂಬದ ಸದಸ್ಯರು ಇರಲಿದ್ದಾರೆ ಅಂತ ಸಾರಾ ಗೋವಿಂದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೇರು ನಟನಿಗೆ ನಾನು ಮಾಧ್ಯಮದ ಮುಖಾಂತರ ಅವರ ಎಲ್ಲರ ಅಭಿಮಾನಿಗಳ ಕ್ಷಮೆಯನ್ನು ಕೇಳ್ತಾ ನಾನು ಇವತ್ತು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಯಾವುದಾದ್ರು ಇಂಡೋರಲ್ಲಿ ಅದು ಯಾವ ಕಲ್ಯಾಣ ಮಂಟಪ ಸಿಗುತ್ತೋ ನೋಡ್ತೀವಿ, ಅದರಲ್ಲಿ ಸ್ಥಿಮಿತವಾಗಿ ನಮ್ಮ ಇಂಡಸ್ಟ್ರಿಗೆ ಸ್ಥಿಮಿತವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಪುನೀತ ನಮನ ಅಂತ ಅದಕ್ಕೆ ಒಂದು ಸ್ಲೋಗನ್ ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಾರು ಜೊತೆಗೆ ಸೈಕಲ್ ಅಂದ್ರೆ ತುಂಬಾ ಕ್ರೇಜ್. ಅಪ್ಪು 10ಕ್ಕೂ ಹೆಚ್ಚು ಸೈಕಲ್ಗಳನ್ನ ಖರೀದಿ ಮಾಡಿದ್ರು. ಫ್ರೀ ಟೈಮ್ನಲ್ಲಿ ಅಪ್ಪು ಸೈಕ್ಲಿಂಗ್ ಮಾಡ್ತಾ ಇದ್ರು. ಸೈಕಲ್ನಲ್ಲೇ ಇಡೀ ಬೆಂಗಳೂರು ಸಿಟಿಯನ್ನ ಪುನೀತ್ ಸುತ್ತಾಡ್ತಾ ಇದ್ರು. ಲಾಕ್ಡೌನ್ ಸಮಯದಲ್ಲಿ ಅಪ್ಪು ಸ್ನೇಹಿತರ ಜೊತೆ ಸೈಕಲ್ನಲ್ಲೇ ಹಲವು ಬಾರಿ ನಂದಿ ಬೆಟ್ಟಕ್ಕೂ ಹೋಗಿ ಬಂದಿದ್ರು. ಬೆಂಗಳೂರಿನ ಪ್ರಮುಖ ರಸ್ತೆಗೆ ಪುನೀತ್ ರಾಜ್ಕುಮಾರ್ ಹೆಸರು ಇಡುವಂತೆ ಕನ್ನಡಪರ ಸಂಘಟನೆಗಳು ಒತ್ತಾಯಿಸಿವೆ. ನಗರದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಗೆ ಪುನೀತ್ ಹೆಸರು ಇಡುವಂತೆ ಪಾಲಿಕೆಗೆ ವಿವಿಧ ಸಂಘಟನೆಗಳು ಮನವಿ ಮಾಡಿವೆ. ಸುಮಾರು 8 ಕಿಲೋಮೀಟರ್ ಉದ್ದದ ರಸ್ತೆ ಇದಾಗಿದ್ದು, ಈ ರಸ್ತೆಗೆ ಅಪ್ಪು ಹೆಸರು ಇಡುವಂತೆ ಕನ್ನಡಪರ ಹೋರಾಟಗಾರರು ಬಿಬಿಎಂಪಿಗೆ ಮನವಿ ಸಲ್ಲಿಸಿದ್ದಾರೆ. ತಮಿಳು ನಟ ವಿಜಯ್ ಸೇತುಪತಿ ಪುನೀತ್ ನಿವಾಸಕ್ಕೆ ಆಗಮಿಸ್ತಾ ಇದ್ದ ವೇಳೆ ಕುಡಿದ ಅಮಲಿನಲ್ಲಿದ್ದ ವ್ಯಕ್ತಿಯೊಬ್ಬ ಹಲ್ಲೆ ಮಾಡಿದ್ದಾನಂತೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆ ಸಂಭವಿಸಿದೆ. ನಟ ವಿಜಯ್ ಸೇತುಪತಿ ಪಿಎ ಮೇಲೂ ಹಲ್ಲೆ ಮಾಡಿದ್ದು ಏರ್ಪೋರ್ಟ್ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ದೂರು ನೀಡಿದ ಬಳಿಕ ರಾಜಿ ಸಂಧಾನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಘಟನೆ ನಡೆದು 1 ದಿನ ಆಗ್ತಾ ಬಂದರೂ ಆರೋಪಿಯನ್ನ ಇನ್ನೂ ಬಂಧಿಸಿಲ್ಲ. ಇದೀಗ ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ ವಿಜಯ್ ಸೇತುಪತಿ ಪುನೀತ್ ಸಮಾಧಿಗೆ ನಮನ ಸಲ್ಲಿಸಿದ್ದಾರೆ. ಅಪ್ಪು ನಿಧನದಿಂದ ಶಾಕ್ಗೆ ಒಳಗಾಗಿರೋ ಯುವಕರು ಜಿಮ್ಗೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರಂತೆ. ಕಳೆದ 4 ದಿನಗಳಿಂದ ಯುವಕರು ಹೆಚ್ಚಾಗಿ ಜಿಮ್ ಕಡೆಗೆ ಹೋಗ್ತಾ ಇಲ್ವಂತೆ. ಮೊದಲ 2 ದಿನ ಹಲವೆಡೆ ಜಿಮ್ ಬಂದ್ ಆಗಿದ್ವು. ಇದೀಗ ಜಿಮ್ ಓಪನ್ ಇದ್ರೂ ಹೋಗ್ತಾ ಇಲ್ಲ. ಅಲ್ಲದೆ ಜಿಮ್ಗೆ ಹೋಗದಂತೆ ಮಕ್ಕಳನ್ನ ಪೋಷಕರು ತಡೀತಾ ಇದ್ದಾರೆ. ಔಟ್ಡೋರ್ ಫಿಟ್ನೆಸ್ಗೆ ಆದ್ಯತೆ ಕೊಡುವಂತೆ ಸಲಹೆ ನೀಡ್ತಾ ಇದ್ದಾರಂತೆ. ತುಮಕೂರಿನಲ್ಲಿ ಎಸಿಬಿ ದಾಳಿ ವೇಳೆ ತಪ್ಪಿಸಿಕೊಂಡು ಓಡಿ ಹೋಗಿದ್ದ ಪಿಎಸ್ಐ ಸೋಮಶೇಖರ್ನನ್ನ ಎಸಿಬಿ ಅಧಿಕಾರಿಗಳು ಹಿಡಿದು ಕರೆತಂದಿದ್ದಾರೆ. ಯೂನಿಫಾರ್ಮ್ ಕಿತ್ತೆಸೆದು ಓಡಿ ಹೋಗ್ತಾ ಇದ್ದ ಸಬ್ ಇನ್ಸ್ಪೆಕ್ಟರ್ ಹಿಂದೆ ಬೆನ್ನತ್ತಿದ ಎಸಿಬಿ ಅಧಿಕಾರಿಗಳು ಗುಬ್ಬಿ ತಾಲೂಕಿನ ಜನ್ನೇನಹಳ್ಳಿ ಅರಣ್ಯದ ಬಳಿ ಪಿಎಸ್ಐ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಪಿಎಸ್ಐಯನ್ನ ಪೊಲೀಸ್ ಠಾಣೆಗೆ ಕರೆತಂದಿರೋ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಬೈಕ್ ಸವಾರರು ಹೆಲ್ಮೆಟ್ ಧರಿಸೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಯಾಕಂದ್ರೆ ಮಡಿಕೇರಿಯಲ್ಲಿ ಅಪಘಾತವೊಂದು ಸಂಭವಿಸಿದ್ದು, ಹೆಲ್ಮೆಟ್ ಹಾಕಿದ್ರಿಂದ ಬೈಕ್ ಸವಾರ ಸಾವಿನಿಂದ ಪಾರಾಗಿದ್ದಾನೆ. ಬೈಕ್ನಿಂದ ನೆಲಕ್ಕೆ ರಭಸವಾಗಿ ಬಿದ್ದರೂ ಸಹ ಆತ ದೊಡ್ಡ ಗಾಯವೇನೂ ಆಗಿಲ್ಲ. ದೇಶದಲ್ಲಿ ಅತಿ ಹೆಚ್ಚು ಕೊರೋನಾ ಲಸಿಕೆ ಹಂಚಿಕೆ ಮಾಡಿದ 40ಕ್ಕೂ ಹೆಚ್ಚು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದರು. ಈ ವೇಳೆ ಕೊರೋನಾ ಲಸಿಕೆ ಅಭಿಯಾನವನ್ನ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಅಗತ್ಯವಿದೆ ಎಂದಿದ್ದಾರೆ. ದೇಶಾದ್ಯಂತ ಲಸಿಕೆ ಅಭಿಯಾನವನ್ನ ಹೆಚ್ಚಿಸಲು ಹಲವು ಹೊಸ ಮಾರ್ಗಗಳನ್ನು ಅಳವಡಿಸಿಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮೋದಿ ಕಿವಿಮಾತನ್ನ ಹೇಳಿದ್ದಾರೆ. ಭಾರತದ ಕೋವ್ಯಾಕ್ಸಿನ್ ಕೋವಿಡ್ ಲಸಿಕೆಗೆ ಕೊನೆಗೂ ವಿಶ್ವ ಆರೋಗ್ಯ ಸಂಸ್ಥೆ ಮನ್ನಣೆ ನೀಡಿದ್ದು, ತುರ್ತು ಬಳಕೆಗೆ ಅನುಮೋದನೆ ನೀಡಿದೆ. ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಯನ್ನ ತುರ್ತು ಬಳಕೆಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಅನುಮೋದಿಸಿದೆ. ಈ ಮೂಲಕ ಭಾರತದ ಕೋವ್ಯಾಕ್ಸಿನ್ ಲಸಿಕೆಗೆ ಜಾಗತಿಕ ಮನ್ನಣೆ ದೊರೆತಂತಾಗಿದೆ.
ರಾಜ್ಯದಲ್ಲಿ ಇಂದು 254 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಕೇವಲ 2 ಮಾತ್ರ ಕೊರೋನಾಗೆ ಬಲಿಯಾಗಿದ್ದಾರೆ. ಹಾಗೆಯೇ 316 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ 151 ಕೊರೋನಾ ಕೇಸ್ ಪತ್ತೆಯಾಗಿದ್ದು ಕೇವಲ 1 ಸಾವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬರೋಬ್ಬರಿ 20 ತಿಂಗಳ ನಂತರ ಅಂಗನವಾಡಿಗಳ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ನವೆಂಬರ್ 8ರಿಂದ ಅಂಗನವಾಡಿಗಳ ಆರಂಭಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾರ್ಗಸೂಚಿ ಪ್ರಕಟ ಮಾಡಿದೆ. 2% ಕಡಿಮೆ ಪಾಸಿಟಿವಿಟಿ ಇರುವ ಪ್ರದೇಶದಲ್ಲಿ ಅಂಗನವಾಡಿ ಆರಂಭಕ್ಕೆ ಸೂಚನೆ ಕೊಡಲಾಗಿದೆ. ಹೀಗಾಗಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು 72 ಗಂಟೆಯ ಮೊದಲು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿಕೊಳ್ಳಲು ಸೂಚನೆ ನೀಡಲಾಗಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಉಪಚುನಾವಣೆಯಲ್ಲಿ ಬಿಜೆಪಿ ಒಂದ್ ಕಡೆ ಗೆದ್ರೆ ಮತ್ತೊಂದು ಕಡೆ ಸೋಲನ್ನಪ್ಪಿದೆ. ಸೋಲಿನ ಬಗ್ಗೆ ಆತ್ಮಾವಲೋಕನ ಮಾಡ್ಕೋತೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಈ ಫಲಿತಾಂಶ ಸರ್ಕಾರದ ಮೇಲೆ ಯಾವ ಪರಿಣಾಮವೂ ಬೀರಲ್ಲ, ಮುಂದಿನ ಚುನಾವಣೆಯ ದಿಕ್ಸೂಚಿಯೂ ಅಲ್ಲ ಅಂತ ಸಿಎಂ ಹೇಳಿದ್ರು. ಅಲ್ಲ, ಸಹಜವಾಗಿ ವಿರೋಧ ಪಕ್ಷದವ್ರು ಹಂಗೆ ಹೇಳ್ಬೇಕಲ್ವಾ. ಈಗ ಸಿಂದಗಿದು ಯಾವ ದಿಕ್ಸೂಚಿ ಅಂತೆ? ಸಿಂದಗಿದು 31,000 ಲೀಡ್ನಿಂದ ಸೋತಿದ್ದಾರೆ. ಸೊ ಅಲ್ಲಿಂದನೂ ಆರಂಭ ಆಗುತ್ತೆ. ಎಷ್ಟು ದೊಡ್ಡ ಮಾರ್ಜಿನಿಂದ ಸೋತಿದ್ದಾರೆ ಅನ್ನೋದನ್ನು ಅವರು ನೋಡಿಕೊಂಡ್ರೆ ಅದು ದಿಕ್ಸೂಚಿ ಅಂತ ಹೇಳ್ಬೋದಲ್ಲ. ಅದರಿಂದ ಹಿಂದೆ ಅವರು ನಂಜನಗೂಡು ಮತ್ತು ಗುಂಡ್ಲುಪೇಟೆ ಗೆದ್ದಿದ್ರು. ಅದಾದ ಒಂದು ವರ್ಷದಲ್ಲಿ ಸೋತರು, ಅವೆರಡನ್ನೂ ಸೋತರು, ರಾಜ್ಯವನ್ನು ಸೋತರು. ಹೀಗಾಗಿ ಹಾನಗಲ್ನಲ್ಲಿ ಕಾಂಗ್ರೆಸ್ ಗೆದ್ದಿರುವುದಕ್ಕೆ ಬಿಜೆಪಿಗೆ ಹಿನ್ನಡೆಯಾಗಿರುವುದಕ್ಕೆ ಹಲವು ಕಾರಣಗಳಿವೆ. ಅದರ ಬಗ್ಗೆ ನಾವು ಕುಳಿತು ಚರ್ಚೆ ಮಾಡ್ತೇವೆ ಅಂತ ಹಾಸನದಲ್ಲಿ ಬಿವೈ ವಿಜಯೇಂದ್ರ ಹೇಳಿದರು. ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಗುಂಡ್ಲುಪೇಟೆ, ನಂಜನಗೂಡಿನಲ್ಲಿ ಗೆಲುವು ಸಾಧಿಸಿದ್ರು. ನಂತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾಯಿತು ಅಂತ ವಿಜಯೇಂದ್ರ ಪ್ರಶ್ನೆ ಮಾಡಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದೇ ಗುಂಡ್ಲುಪೇಟೆ ಮತ್ತು ನಂಜನಗೂಡು 2 ಕ್ಷೇತ್ರಗಳು ಜಯಭೇರಿ ಬಾರಿಸಿದ್ರು ಚುನಾವಣೆ ಫಸ್ಟಲ್ಲಿದ್ದಂಥ ಸಂದರ್ಭದಲ್ಲಿ. ತದನಂತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರೀತಿ ತೀರ್ಪು ಕೊಟ್ಟಿದ್ದಾರೆ ರಾಜ್ಯದ ಜನತೆ ಅಂತೇಳಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಇದನ್ನು ದಿಕ್ಸೂಚಿ ಅಂತ ಹೇಳೋದಕ್ಕೆ ಸಾಧ್ಯ ಅಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಏನು ಜಯ ಅಂತಲೂ ನಾನು ಒಪ್ಕೊಳ್ಳೋದಿಲ್ಲ. ಬರುವಂಥಗಳು ಇದೆ, ನಾವೆಲ್ಲ ಸಂಘಟಿತರಾಗಿ ಎಲ್ಲಿ ಲೋಪದೋಷಗಳು ಆಗಿದೆ ಅದನ್ನೆಲ್ಲ ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಇದು ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಆಗ್ತದೆ. ಜೊತೆಗೆ ಹಾನಗಲ್ ಉಪಚುನಾವಣೆಯಲ್ಲಿ ಜೆಡಿಎಸ್ ಹೀನಾಯ ಸೋಲಿನ ವಿಚಾರ ಕುರಿತು ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನ ಬೈಲಿಲ್ಲ, ಕಾಂಗ್ರೆಸ್ ಬಿಜೆಪಿನ ಬೈಲಿಲ್ಲ. 2 ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ತನ್ನ ಟಾರ್ಗೆಟ್ ಮಾಡಿದ್ರು. 2 ರಾಷ್ಟ್ರೀಯ ಪಕ್ಷಗಳಿಂದ ಮತದಾರರಿಗೆ ದುಡ್ಡು ಚೆಲ್ಲಾಟ ಆಗಿತ್ತು. ಹೀಗಾಗಿ ಚುನಾವಣೆಯಲ್ಲಿ ನಮಗೆ ಸೋಲಾಯಿತು ಅಂತ ರೇವಣ್ಣ ಹೇಳಿದರು. ಬೈ ಎಲೆಕ್ಷನ್ನು 2 ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷನ ಬೆಳಗ್ಗೆ ಇದ್ದರೆ ಅವರು ಕಾಂಗ್ರೆಸ್ ಬಿಜೆಪಿಯವ್ರು ಬೈನಿಲ್ಲ, ಬಿಜೆಪಿಯವರು ಕಾಂಗ್ರೆಸ್ ಬೈನಿಲ್ಲ, ಕಾಂಗ್ರೆಸ್ನವರು ಬಿಜೆಪಿಯವರು ಇಬ್ಬರೂ JDS ಒಂದೇ ಟಾರ್ಗೆಟ್, ಈ ಪ್ರಾದೇಶಿಕ ಪಕ್ಷ ಮುಗಿಸ್ಬೇಕು ಅಂತ. ಅದು ಯಾರ ಕೈಲೂ ಆಗಲ್ಲ, ಯಾರ ಕೈಲೂ ಮುಗಿಸೋಕ್ಕಾಗಲ್ಲ. ಕಾಂಗ್ರೆಸ್ನವ್ರ ಕೈಲೂ ಆಗಲ್ಲ, ಬಿಜೆಪಿಯವ್ರ ಕೈಲೂ ಆಗಲ್ಲ. ಸಚಿವ ಶ್ರೀರಾಮುಲು ಪಿಎಗಳು ಕೋಟಿ ಹಣ ಲೂಟಿ ಮಾಡಿದ್ದಾರೆ ಅಂತ ಚಿತ್ರದುರ್ಗದಲ್ಲಿ ಮೊಳಕಾಲ್ಮೂರು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಆರೋಪಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ವೇಳೆ ಪಿಎಗಳ ಮೂಲಕ ಬ್ರಹ್ಮಾಂಡದ ಭ್ರಷ್ಟಾಚಾರ ಮಾಡಿದ್ದಾರೆ. ಶ್ರೀರಾಮುಲು ಮೊಳಕಾಲ್ಮೂರು ಕ್ಷೇತ್ರದ ಜನರ ರಕ್ತ ಹೀರ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನಿಮಗೆ. ಇಂಥ ಸಚಿವರನ್ನ ಕ್ಯಾಬಿನೆಟ್ನಿಂದ ಮೊದಲು ಕೈ ಬಿಡಬೇಕೆಂದು ಸಿಎಂ ಬಳಿ ಮನವಿ ಮಾಡ್ತೇನೆ ಅಂತ ತಿಪ್ಪೇಸ್ವಾಮಿ ಹೇಳಿದರು. ಶ್ರೀರಾಮುಲು ಅವರೇ, ನಿನಗೆ ನಾಯಕರ ದುಡ್ಡೇ ಬೇಕಾಗಿತ್ತೇನಪ್ಪ? ಏಕೆ ದುಡ್ಡು ಬೇಕಾಗಿತ್ತ ನಿಮಗೆ? ಮತ್ತೆ ಇವರು ರಕ್ತ ಹೀರ್ಬಿಟ್ಟಿದೆಯಲ್ಲ ಇವತ್ತೊಂದು ದಿವಸ ಮೊಳಕಾಲ್ಮೂರು ಕ್ಷೇತ್ರದ ಜನನೆಲ್ಲ. ನಾಚಿಕೆ ಆಗ್ಬೇಕಲ್ಲ ನಿನಗೆ? ನಾಯಕರನ್ನ ಮರಳು ಮಾಡಿ ನಾಯಕರ ಓಟು ತಗೊಂಡು ನಾಯಕರ ಓಟು MLA ಆಗಿ ನಾಯಕರ ದುಡ್ಡೇ ಹೊಡಿತಿಯಲ್ಲಿ. ಎಂಥ ದೌರ್ಬಲ್ಯ ರೀ ಮೊಳಕಾಲ್ಮೂರು ಕ್ಷೇತ್ರ ನಾಯಕ ಜನಾಂಗದ್ದು. ದೀಪಾವಳಿ ಹಬ್ಬದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಸವದತ್ತಿಗೆ ಭೇಟಿ ನೀಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಯಲ್ಲಮ್ಮನ ದರ್ಶನವನ್ನು ಪಡೆದಿದ್ದಾರೆ. ತಾಯಿ ಸನ್ನಿಧಿಗೆ ಭೇಟಿ ನೀಡಿದ ಸಿಎಂ ಯಲ್ಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಆನಂದ್ ಮಾಮನಿ ಸಾಥ್ ನೀಡಿದರು. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಹೊಟ್ಟೆಪಾಡಿಗೆ ದಲಿತ ನಾಯಕರು ಬಿಜೆಪಿ ಸೇರಿದ್ದಾರೆ ಎಂದಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ ಖಂಡಿಸಿ ರಾಜ್ಯದ ಹಲವೆಡೆ ಬಿಜೆಪಿಯ ದಲಿತ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರು, ಬೆಳಗಾವಿ, ವಿಜಯಪುರದಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿದೆ. ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ರಾಯಚೂರಲ್ಲಿ ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆಯೇ ಮಾಜಿ ಶಾಸಕ ಪಾಪರೆಡ್ಡಿ ಹಲ್ಲೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಲು ಪೊಲೀಸರು ಅವಕಾಶ ನೀಡಲಿಲ್ಲ. ಈ ವೇಳೆ ಪೊಲೀಸರ ಮೇಲೆ ಮಾಜಿ ಶಾಸಕ ಪಾಪರೆಡ್ಡಿ ಕೈ ಮಾಡಿದ್ದಾರೆ. ಬೆಂಗಳೂರಲ್ಲಿ ದೀಪಾವಳಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಖರೀದಿಗೆ ಜನರು ಮುಗಿಬಿದ್ದಿದ್ರು. ಈ ವೇಳೆ ಶಾರೀರಿಕ ಅಂತರ ಇಲ್ಲ, ಕೊರೋನಾ ರೂಲ್ಸ್ಗಳನ್ನೇ ಗಾಳಿಗೆ ತೂರಿದ್ರು. ಇನ್ನು ದೀಪಾವಳಿ ಹಬ್ಬಕ್ಕೆ ಹೂವು ಹಣ್ಣುಗಳು ದುಬಾರಿಯಾಗಿವೆ. ಕೆಜಿ ಮಲ್ಲಿಗೆ ಹೂವು 1800 ರೂಪಾಯಿ ಇದ್ರೆ ಕನಕಾಂಬರ ಹೂವು 1600 ರೂಪಾಯಿ ಆಗಿದೆ. ಇನ್ನು ಸೇವಂತಿ ಕೆಜಿಗೆ 300 ರೂಪಾಯಿ, ಗುಲಾಬಿ ಹೂವು 300, ಬಾಳೆಕಂದು ಜೋಡಿ 200 ರೂಪಾಯಿ ಇದ್ದು ಬೆಲೆಗಳ ಏರಿಕೆಗೆ ಜನರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿಗೆ ಪಟಾಕಿ ಸಿಡಿಸುವುದು ಸಾಮಾನ್ಯ. ಆದರೆ ಬೆಂಗಳೂರಿನ ಹಲವೆಡೆ ಸುರಕ್ಷತೆ ಇಲ್ಲದೆ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ. ಹೊಸೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರೋ ಪಟಾಕಿ ಮಳಿಗೆಗಳಲ್ಲಿ ಸುರಕ್ಷತೆ ಇಲ್ಲದಂತಾಗಿದೆ. ಒಂದಕ್ಕೊಂದು ಮಳಿಗೆಗಳು ಹೊಂದಿಕೊಂಡಿವೆ. ಪಟಾಕಿ ಮಳಿಗೆ ನಡುವೆ ಸಾಕಷ್ಟು ಅಂತರವಿರಬೇಕು. ಆದರೆ ಇದ್ಯಾವುದೂ ಇಲ್ಲಿ ಪಾಲನೆ ಆಗ್ತಾ ಇಲ್ಲ. ಅಲ್ಲದೆ ಪರವಾನಗಿ ಇಲ್ಲದೆ ಕೆಲವು ಮಳಿಗೆಗಳಲ್ಲಿ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಕಂಡು ಕಾಣದಂತೆ ಸುಮ್ಮನಾಗಿದ್ದಾರೆ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ 2 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ನೀಡಿದೆ. ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣವಿದ್ದು ನಾಳೆ ನಾಡಿದ್ದು ಬೆಂಗಳೂರಿನ ಸುತ್ತಮುತ್ತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಅಷ್ಟೇ ಅಲ್ಲದೆ ಮೈಸೂರು, ಕೊಡಗು, ಶಿವಮೊಗ್ಗ, ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ಭಾರೀ ಮಳೆ ಬರೋ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ದೇಶದ ಜನರಿಗೆ ಮೋದಿ ಸರ್ಕಾರ ದೀಪಾವಳಿ ಗಿಫ್ಟ್ ಕೊಟ್ಟಿದೆ. ಮಧ್ಯರಾತ್ರಿಯಿಂದಲೇ ಲೀಟರ್ ಪೆಟ್ರೋಲ್ ದರ 5 ರೂಪಾಯಿಗೆ ಕಮ್ಮಿ ಆಗಲಿದೆ. ಲೀಟರ್ ಡೀಸೆಲ್ ದರದಲ್ಲಿ 10 ರೂಪಾಯಿ ಕಮ್ಮಿ ಆಗಲಿದೆ. ಪೆಟ್ರೋಲ್ ಮೇಲಿನ ಕೇಂದ್ರದ ತೆರಿಗೆಯಲ್ಲಿ 5 ರೂಪಾಯಿ ಕಮ್ಮಿ ಮಾಡಿರೋ ಕೇಂದ್ರ ಸರ್ಕಾರ ಡೀಸೆಲ್ ಮೇಲಿನ ತೆರಿಗೆಯಲ್ಲಿ 10 ರೂಪಾಯಿ ಕಮ್ಮಿ ಮಾಡಲಾಗಿದೆ. ಹೀಗಾಗಿ ಸತತವಾಗಿ ತೈಲ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದ ಜನ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು